ಶಾಸಕ ಸುಬ್ಬಾರೆಡ್ಡಿ ಸಚಿವ ಸ್ಥಾನ ಕೆಡವಲು ಭೂ ಅಸ್ತ್ರ ಬಿಟ್ಟ ಬಿಜೆಪಿ. ಬಾಗೇಪಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ಒಳ ಸಂಚಿನಲ್ಲಿ ಭೂ ಕಬಳಿಕೆ ಅಸ್ತ್ರ. ದಲಿತ ಸಂಘಟನೆ ಹೋರಾಟಗಾರ ಸಂದೇಶನಿಂದ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಗಂಭೀರ ಆರೋಪ. ಸಚಿವ ಸ್ಥಾನ ತಪ್ಪಿಸಲು ಬಾಗೇಪಲ್ಲಿ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ತಂತ್ರ. ನೋಡ್ರಪ್ಪ, ಸುಬ್ಬಾರೆಡ್ಡಿ ಬೇನಾಮಿಗಳು ಮಾಡ್ಕೊಂಡ್ರದು. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ವಿರುದ್ಧ ಕೇಳಿಬಂದಿರುವ ಭೂ ಕಬಳಿಕೆ ಆರೋಪಗಳು ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ಒಂದು ಕಡೆ ಸುಬ್ಬಾರೆಡ್ಡಿ ಸಚಿವ ಸ್ಥಾನಕ್ಕೆ ದೆಹಲಿ ಕಡೆ ಮುಖ ಮಾಡಿದ್ದಾಗಲೇ ಸಚಿವ ಸ್ಥಾನ ತಪ್ಪಿಸಲು ಈತ ಬಿಜೆಪಿ ಮುಖಂಡನೋರ್ವ ದಲಿತ ಸಂಘರ್ಷ ಸಮಿತಿ ಜೊತೆ ಕೈ ಜೋಡಿಸಿ ಶಾಸಕರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿಸಿದ್ದು, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಎಂಬ ಪ್ರಶ್ನೆಯು ಚರ್ಚೆಯಾಗ್ತಿದೆ. ಈ ಕುರಿತು ಒಂದು ವರದಿ. ಹೌದು, ಬಾಗೇಪಲ್ಲಿಯ ಒಕ್ಕಲಿಗ ಸಮುದಾಯದ ಸತತವಾಗಿ ಶಾಸಕ ಸುಬ್ಬಾರೆಡ್ಡಿ 3ನೇ ಬಾರಿ ಚುನಾವಣೆಯಲ್ಲಿ ಗೆದ್ದು ತನ್ನದೇ ಆದ ಅಭಿಮಾನಿಗಳ ಬಳಗವನ್ನ ಬೆಳೆಸಿಕೊಂಡಿದ್ದಾರೆ. ಸತತವಾಗಿ 3 ಬಾರಿ ಗೆದ್ದು ಸೋಲಿಲ್ಲದ ಸರದಾರನಾಗಿದ್ದು ಈಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನಕ್ಕಾಗಿ ಕಸರತ್ತು ನಡೆಸುತ್ತಿದ್ದಾರೆ. ಡೆಲ್ಲಿ ಪ್ರವಾಸದಲ್ಲಿರುವ ಶಾಸಕ ಸುಬ್ಬಾರೆಡ್ಡಿ 1-2 ದಿನಗಳಲ್ಲಿ ಸಚಿವ ಸಂಪುಟದ ಅಭ್ಯರ್ಥಿಗಳು ಹೆಸರುಗಳು ಘೋಷಣೆ ಆಗುವ ಸಾಧ್ಯತೆ ಇದೆ. ಶಾಸಕ ಸುಬ್ಬಾರೆಡ್ಡಿ ಬದ್ಧ ವೈರಿಯಾಗಿರುವ ಬಾಗೇಪಲ್ಲಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಆಗಾಗ ಸಮರ ಸಾರುತ್ತಲೇ ಇರ್ತಾರೆ. ಹೀಗಿರುವಾಗ ಸಚಿವ ಸ್ಥಾನದ ಹೆಸರು ಘೋಷಣೆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ಸಚಿವ ಸ್ಥಾನ ತಪ್ಪಿಸಲು ದೊಡ್ಡ ಅಸ್ತ್ರವೇ ಬಿಟ್ಟಿದ್ದಾರೆ. ಹೌದು, ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ 800 ಎಕರೆ ಜಮೀನಿನಷ್ಟು ಭೂ ಕಬಳಿಕೆ ಆರೋಪ ಜೋರಾಗಿ ಮಾಡಿಸಿರುವ ಮಾತುಗಳು ಕೇಳಿಬಂದಿವೆ. ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಸಂದೇಶನ್ನ ಅಸ್ತ್ರವಾಗಿ ಬಳಸಿಕೊಂಡಿದ್ದ ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಜಮಾಯಿಸಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಸುಮಾರು 800 ಎಕರೆ ಭೂ ಕಬಳಿಕೆ ಸೇರಿದಂತೆ ಹಲವು ಆರೋಪಗಳನ್ನ ಮಾಡಿದ್ರ. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ನೋಡ್ರಪ್ಪ, ಸುಬ್ಬಾರೆಡ್ಡಿ ಬೇನಾಮಿಗಳು ಮಾಡ್ಕೊಂಡ್ರದು. ಯಾಕಣ್ಣ ಇಲ್ಲಣ್ಣ, ಮಾಡ್ತಾನೆ ಇದಾರಣ್ಣ ಹೋರಾಟ, ಆಚೆ ಬರ್ತಾ ಇಲ್ಲಣ್ಣ. ಈ ಅಪ್ಪನ ವಿರೋಧ ಎಷ್ಟು ಜನ ಹೋರಾಟ ಮಾಡ್ತಾವ್ರೆ, ಹೋರಾಟ ಮಾಡಿದವ್ರ ಮೇಲೆ ಎಷ್ಟು ಜನರ ಮೇಲೆ ಕೇಸ್ ಹಾಕವ್ರೆ, ಎಲ್ಲರೂ ಮಾಡ್ತಾ ಇದಾರಣ್ಣ. ಪಾಪ ನೋಡೋಣ, ದಲಿತ ಮುಖಂಡರಿಗೆ ಇಲ್ಲಿ ಸಿಗ್ತಾ ಇರೋದೇನು ಗೊತ್ತೇನಣ್ಣ, ಅಪಪ್ರಚಾರ. ನಮ್ಮ ಹತ್ರ ದುಡ್ಡು ತಗೊಂಡೋಗವ್ರೆ ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡೋದು, ದಲಿತ ಮುಖಂಡರಿಗೆ ಅವ್ರ ಮೇಲೆ ಸುಳ್ಳು ಕೇಸುಗಳು ಹಾಕುವಂಥದ್ದು, ಅವ್ರ ಮೇಲೆ ರೌಡಿ ಶೀಟರ್ಗಳು ಮಾಡೋವಂಥದ್ದು, ಅವ್ರ ಫ್ಯಾಮಿಲಿಗಳ ಮೇಲೆ ಟಾರ್ಗೆಟ್ ಇಕ್ಕುವಂಥದ್ದು, ಯಾವುದಕ್ಕೂ ಬಗ್ಗಿಲ್ಲ ಅಂದರೆ ಅವ್ರನ್ನ ಮಾಡೋಂಥ ಕೆಲಸ ಇಲ್ಲಿ ನಡೀತಾ ಇರೋದು ಬಾಗೇಪಲ್ಲಿಯಲ್ಲಿ. ದಲಿತ ಮುಖಂಡರು ಪಾಪ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಭೂಗಳರ ವಿರುದ್ಧ. ಆದರೆ ಏನೋ ಒಂದು ಮಾಡಿ ಅವ್ರನ್ನ ಬಾಯಿ ಮುಚ್ಚಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ದಲಿತರು ಕುರಿಗಳಲ್ಲ, ದಲಿತರು ಹುಲಿಗಳು. ಇವರೆಲ್ಲ ಕುರಿಗಳಾಗಿ ಮೇಯಿಸ್ಕೊಂಡು ಆಟ ಆಡಿದ್ದಾನೆ ಇಷ್ಟು ದಿನ ಸುಬ್ಬಾರೆಡ್ಡಿ. ಇವತ್ತಿಂದ ಆಟ ನಡೆಯಲ್ಲ. ಇನ್ನು ಶಾಸಕ ಸುಬ್ಬಾರೆಡ್ಡಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವರಾಗಲು ಒಂದೇ ಗೇಣಿರುವಾಗಲೇ ಸಚಿವ ಸ್ಥಾನ ತಪ್ಪಿಸಲು ಭೂ ಹಗರಣ ಅಸ್ತ್ರ ಬಿಟ್ಟಿಸಿರುವ ಬಿಜೆಪಿ ಮುಖಂಡ ಮುನಿರಾಜು ದಲಿತ ಹೋರಾಟಗಾರ ಸಂದೇಶ್ ಮುಖಾಂತರ 800 ಎಕರೆ ಜಮೀನು ಭೂ ಕಬಳಿಕೆ ಆರೋಪಗಳನ್ನು ಮಾಡಿಸಿರುವುದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದನ್ನು ಕಾದು ನೋಡಬೇಕಿದೆ. ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆಯ ರಾಜಕೀಯ ಬೆಳವಣಿಗೆಗಳ ನಡುವೆ ಕೇಳಿ ಬಂದಿರುವ ಈ ಆರೋಪಗಳು ಬಾಗೇಪಲ್ಲಿ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ಆರೋಪಗಳ ಸತ್ಯಾಸತ್ಯತೆ ತನಿಖೆಯಿಂದಲೇ ಹೊರಬರಬೇಕಿದ್ದು ಸಂಬಂಧಪಟ್ಟ ಎಲ್ಲರ ಪ್ರತಿಕ್ರಿಯೆ ಮತ್ತು ಅಧಿಕಾರಿಗಳ ತನಿಖೆಯ ಬಳಿಕವಷ್ಟೇ ಚಿತ್ರಣ ದೊರೆಯಲಿದೆ. ಜಂಗಾಲಹಳ್ಳಿಯ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.